ಮೋದಿ 3.0 ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತಹ ಈ ಬಜೆಟ್ ಬಗ್ಗೆ ಎಲ್ಲರೂ ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮನೆಯ ಹೋಮ್ ಮಿನಿಸ್ಟರ್ಗಳು ಈ ಬಜೆಟ್ ಬಗ್ಗೆ ಹೆಚ್ಚಿನ ನಿರೀಕ್ಷೆಯನ್ನು ಹೊಂದಿದ್ದಾರೆ. ಯಾಕಂದರೆ ಒಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಆದಾಯ ಕಡಿಮೆ ಆಗ್ತಾ ಇದೆ. ಈ ಬಗ್ಗೆ ಮೈಸೂರಿನ ಹೋಮ್ ಮಿನಿಸ್ಟರ್ಗಳು ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನ ಇಟ್ಟಿದ್ದಾರೆ, ಬನ್ನಿ ಅವರಿಂದನೇ ಕೇಳೋಣ. ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ 7ನೇ ಬಾರಿಗೆ ಒಂದು ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಗೃಹಿಣಿಯಾಗಿ ಏನೆಲ್ಲ ನಿರೀಕ್ಷೆಗಳಿದೆ? ಖಂಡಿತವಾಗ್ಲೂ ಬಜೆಟ್ ಅಂತ ಬಂದಾಗ ಒಂದು ಕಡೆ ನಮಗೆ ಭಯ ಅನ್ನೋದು ಬಂದೇ ಬರುತ್ತೆ. ಯಾಕೆ ಅಂತ ಹೇಳಿದರೆ ಇವತ್ತಿನ ಈ ಬೆಲೆ ಏರಿಕೆಗಳಲ್ಲಿ ನಮಗೆ ಜೀವನ ನಡೆಸೋದೇ ಬಹಳ ಕಷ್ಟ ಆಗ್ತಾ ಇರುತ್ತೆ. ಮನೆ ಅಂತ ನಾವು ಹೋಮ್ ಮಿನಿಸ್ಟರ್ ನಾವು ಮನೆಯಲ್ಲಿ ಆಗಿದ್ರೂ ಮನೆಯಲ್ಲಿರೋಂಥ ಪ್ರೈಮ್ ಮಿನಿಸ್ಟರ್ ಇಷ್ಟೇ ಬಜೆಟ್ನ ಕೊಟ್ಟಿರ್ತಾರೆ. ಆ ಬಜೆಟ್ನ ಮೀರಿ ನಾವು ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಒಂದೇ ಒಂದು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ, ಬೆಲೆ ಏರಿಕೆಗಳನ್ನು ಕಮ್ಮಿ ಮಾಡಬೇಕು. ಇರೋ ಬೆಲೆಗಳಲ್ಲಿ ನಾವು ಜೀವನ ನಡೆಸ್ಕೊಂಡು ಹೋಗೋಕ್ಕೆ, ಸುಗಮವಾಗಿ ಹೋಗೋಕ್ಕೆ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ ಜನಗಳು ಕಾಯ್ತಾ ಇರ್ತೇವೆ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು, ಬಜೆಟ್ ಅಂತ ಬಂದಾಗ ಯಾವುದು ಅತಿಯಾಗಿ ಹೋಗದೇನೆ ಎಲ್ಲ ರೇಟ್ಗಳು ಮಿತವಾಗಿದ್ದಾಗ ನಮ್ಮ ಜೀವನ ಕೂಡ ಮಿತವಾಗಿ ಸುಖವಾಗಿ ನಡೆಸ್ಬೋದು ಅಂತ ನಾನು ಕೇಳ್ಕೊಳ್ತೇನೆ. ಮಹಿಳೆಯೊಬ್ಬರು ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಸತತ 7ನೇ ಬಾರಿಗೆ. ಏನು ಮಹಿಳೆಯಾಗಿ ಯಾವ ನಿರೀಕ್ಷೆ ಇದೆ ಅಂತ? ಸರ್, ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆನೇ, ಜೊತೆಗೆ ನಮ್ಮ ಉದ್ಯಮಿಗಳು ಏನಂದರೆ ಮಹಿಳಾ ಉದ್ಯಮಿಗಳು ಅವ್ರಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಆವಾಗ ಏನಾಗುತ್ತೆ, ಈ ಹೆಣ್ಮಕ್ಳೆಲ್ಲ ಒಬ್ಬರು ಆ ಮಹಿಳಾ ಉದ್ಯಮಿಯಾಗಿದ್ದಾರೆ, ಸೊ ಅವ್ರ ಜೊತೆಗೆ ನಾವು ಅವ್ರ ಜೊತೆ ಕೈ ಕೂಡಿಸ್ಕೊಳ್ಳೋಂಥ ಹೆಚ್ಚಿನ ಮಹಿಳೆಗಳು ಉದ್ಯಮಿಗಳಾಗ್ತಾರೆ, ಜೊತೆಗೆ ಅವ್ರ ಜೊತೆ ವರ್ಕ್ ಮಾಡ್ತಾರೆ. ಸೊ ಹೀಗಾಗಿ ಉದ್ಯಮಕ್ಕೆ ಒಂದು ಮಹಿಳಾ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನನ್ನ ಆಶಯ ಸರ್. ಬಜೆಟ್ ಅಂತ ಬಂದಾಗ ಒಂದು ಕಡೆ ಎಲ್ಲೋ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ, ಟ್ಯಾಕ್ಸ್ಗಳು ಜಾಸ್ತಿ ಆಗ್ತದೆ ಅಂತೇಳಿ ಮೈಸೂರಿಗರಾಗಿ ಒಂದು ಪ್ರವಾಸೋದ್ಯಮದ ಸ್ವರ್ಗದಿಂದ ತಾವು ನಿರೀಕ್ಷೆ ಮಾಡುವಂಥದ್ದೇನು? ಮೈಸೂರು ಸಾಂಸ್ಕೃತಿಕ ನಗರ. ಸೊ ಈ ಸಾಂಸ್ಕೃತಿಕ ನಗರದಲ್ಲಿ ನಾವು ತುಂಬ ಪ್ರವಾಸಿಗರು ಬರ್ತಾರೆ, ಮೈಸೂರಿಗೆ ಪ್ರತಿ ವರ್ಷ ಬರ್ತಾರೆ. ಅವರು ಬಂದಾಗ ಯಾವುದೇ ರೀತಿಯ ತೊಂದರೆಗಳಾಗ್ದಲೇ ಇರೋ ಹಾಗೆ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಬೇಕು. ದಸರಾ ಆಗಲಿ, ಇನ್ನೊಂದು ಇವೆಂಟ್ ಆಗಲಿ, ಎಲ್ಲ ಕೂಡ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂಥ ಬಜೆಟ್ ಮಂಡನೆ ಈ ಸರಿ ಆಗಲಿ ಅಂತ ನನ್ನ ನಿರೀಕ್ಷೆ ಇದೆ. ಅದರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ಹೆಣ್ಮಕ್ಳು ಈಗ ಸ್ಪೋರ್ಟ್ಸಲ್ಲಿ, ಈಗ ಒಲಿಂಪಿಕ್ಸ್ ಬರ್ತಾ ಇದೆ, ಈಗ ನಾವು ನೋಡಿದ ಹಾಗೆ ಹುಡುಗರೇ ಜಾಸ್ತಿ ಸ್ಪೋರ್ಟ್ಸಲ್ಲಿ ಇರ್ತಾರೆ, ಹುಡುಗಿಯರು ಅಷ್ಟೊಂದು ಇನ್ವಾಲ್ವ್ ಆಗೋದಿಲ್ಲ. ಒಂದು ಅವರ ಕುಟುಂಬ ವ್ಯವಸ್ಥೆ ಆಗಿದೆ, ಹೆಣ್ಮಕ್ಳನ್ನ ಜಾಸ್ತಿ ಹೊರಗಡೆ ಬಿಡೋದಿಲ್ಲ, ಆಟ ಆಡೋದೇ ಇಲ್ಲ ಈಗಿನ ಮಕ್ಕಳು, ಆ ಥರ ಆಗಿದೆ. ಹಾಗಿದ್ದಾಗ ಸ್ಪೋರ್ಟ್ಸಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಒಲಿಂಪಿಕ್ಸ್ ಆಗಲಿ, ಇನ್ನೊಂದು ಏಷ್ಯನ್ ಗೇಮ್ಸ್ ಆಗಲಿ, ಯಾವುದೇ ಗೇಮ್ಸಿಗೆ ಹೋಗ್ತಾ ಇದ್ದಾರೆ, ಮಕ್ಕಳು ಸ್ವಲ್ಪ ಟ್ಯಾಲೆಂಟೆಡ್ ಇದ್ದಾರೆ ಅಂತ ಹೇಳಿದಾಗ ಅವರಿಗೆ ಇಷ್ಟು ಹಣವನ್ನು ಮೀಸಲಿಟ್ಟಿದ್ದೀವಿ ಅಂತ ಸರ್ಕಾರ ಒಂದು ಆಶ್ವಾಸನೆಯನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಮನೆಯಲ್ಲೂ ಕೂಡ ಆ ಪ್ರೋತ್ಸಾಹ ಸಿಗುತ್ತೆ ಅಂತ ನನ್ನ ಆಶಯ ಸರ್. ಮಹಿಳಾ ಸಬಲೀಕರಣ, ಮಹಿಳಾ ರಕ್ಷಣೆ ಈ ಬಗ್ಗೆ ಒತ್ತು ಕೊಡಬೇಕು ಅಂತ ಅನ್ಸುತ್ತೆ. ಹೌದು ಸರ್, ಮಹಿಳಾ ಸಬಲೀಕರಣ ಮತ್ತು ರಕ್ಷಣೆ ಇದಕ್ಕೆಲ್ಲ ಒತ್ತು ಕೊಡಲೇಬೇಕು. ಯಾಕಂದರೆ ಈಗ ನಾವು ಫೆಮಿನಿಸಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲರೂ ಈಕ್ವಲ್ ಆಗಿ ಎಲ್ಲ ಪಾತ್ರಗಳನ್ನು ವಹಿಸ್ತಾ ಇದ್ದಾರೆ. ಈಗ ಹೆಣ್ಮಕ್ಳು ಯಾವುದೇ ಇದರಲ್ಲೂ ಕೂಡ ಹಿಂದೆ ಇಲ್ಲ ಅಂತ ಹೇಳಿದಾಗ ಒಂದೇ ಒಂದು ಅವರಿಗೆ ಅಡೆತಡೆ ಬರೋದಂದರೆ ಆರ್ಥಿಕ ಸಬಲೀಕರಣ. ಆರ್ಥಿಕತೆ ಯಾವಾಗ ಅವರ ಕೈಯಲ್ಲಿ ಹಿಡಿತಾರೆ, ಅವರಿಗೆ ಯಾವಾಗ ಹಣ ನನ್ನ ಕೈಯಲ್ಲಿದೆ ಅಂತ ಹೇಳಿದಾಗ ಅವರ ಡೆವಲಪ್ಮೆಂಟ್ನ ನೋ ಒನ್ ಕ್ಯಾನ್ ಸ್ಟಾಪ್ ದೆಮ್. ಆ ಥರ ಬಜೆಟ್ ನಿರೀಕ್ಷೆ ಏನಿದೆ? ಸರ್ ನಮಸ್ತೆ ಸರ್. ಇದು ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ ಸರ್, ಅದನ್ನು ಬಜೆಟಲ್ಲಿ ಮನ್ನಣೆ ಮಾಡಬೇಕು. ಉದಾಹರಣೆಗೆ ಮೇಕೆದಾಟು, ಈ ಕಾವೇರಿ ನೀರಿನ ಸಮಸ್ಯೆ ಇಡೀ ರಾಜ್ಯದಲ್ಲಿ ತುಂಬಾ ಸಮಸ್ಯೆ ಇದೆ, ನೀರಿನ ಸಮಸ್ಯೆ. ಇದನ್ನು ಬಜೆಟಲ್ಲಿ ಮನ್ನಣೆ ಮಾಡಬೇಕು ಅಂತ ನನ್ನ ನಿರೀಕ್ಷೆ ಇದೆ ಸರ್. ಇದು ಬಜೆಟ್ನ ಬಗ್ಗೆ ಮೈಸೂರಿನ ಮಹಿಳೆಯರಲ್ಲಿ ಇರುವಂತಹ ನಿರೀಕ್ಷೆ. ಎಲ್ಲರಲ್ಲೂ ಒಂದೇ ಒಂದು ಬೇಡಿಕೆ ಅಂತ ಹೇಳಿದ್ರೆ, ಯಾವುದೇ ಬೆಲೆ ಏರಿಕೆ ಆಗಬಾರ್ದು, ಹೊಸ ತೆರಿಗೆಯನ್ನು ತರಬಾರ್ದು, ನಮ್ಮ ಜೀವನ ಸುಲಲಿತವಾಗಿ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿ. ಇದರ ಜೊತೆಗೆ ಮಹಿಳೆಯಾಗಿ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಮಹಿಳಾ ಸಬಲೀಕರಣ ಮತ್ತು ಮಹಿಳೆಯರ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡಿ ಅನ್ನೋ ಒಂದು ನಿರೀಕ್ಷೆಯನ್ನು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.